ದೇಶ ಇಡೀ ದೇಶದ ದೇಶ ಪ್ರೇಮಿಗಳು, ವಿದ್ಯಾರ್ಥಿಗಳು, ತಾಯಂದ್ರು, ಹಿರಿಯರು, ದೇಶ ಪ್ರೇಮಿಗಳು, ಸಂಘಟನೆಗಳವರು, ರೈತರು, ಇಡೀ ಭಾರತ ದೇಶ ಮೌನಾಚರಣೆ ಮಾಡ್ತಾ ಇದೆ, ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದೆ, ಗೌರವದಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಿದೆ. ನಮ್ಮ ಭಾರತ ದೇಶ ಶಾಂತಿ ಪ್ರಿಯರು. 200 ದೇಶಗಳಲ್ಲಿ ನಮ್ಮ ಭಾರತದಿಂದ ಹೋಗಿರುವಂಥ ಆದಿವಾಸಿಗಳು, ಭಾರತೀಯರು ಬಹಳ ವರ್ಷಗಳಿಂದ ಕೂಡ ಉದ್ಯೋಗವನ್ನು ಆರಿಸಿ ವಿದ್ಯಾಭ್ಯಾಸಕ್ಕಾಗಿ ಯಾವ್ಯಾವ ಕಷ್ಟ ಸುಖಗಳಿಗೋಸ್ಕರ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಅಲ್ಲಿ ಗೌರವ ಸಿಕ್ಕಿದೆ, ವಿದ್ಯಾಭ್ಯಾಸ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಬೇರೆ ದೇಶದಲ್ಲಿ ಗೌರವವನ್ನು ತಗೊಂಡು ಮತ್ತೆ ಭಾರತಕ್ಕೆ ಹಿಂತಿರುಗಿದ್ದಾರೆ. ಇದು ಒಂದು ದೇಶದಲ್ಲಿ ಪ್ರವಾಸಕ್ಕೆ ಹೋಗಿರುವಂಥ, ಕಾಶ್ಮೀರಕ್ಕೆ ಹೋಗಿದ್ದಂಥ ಪ್ರವಾಸಿಗರಿಗೆ ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಅವರಿಗೆ ನಾವು ಶಾಂತಿಯಿಂದ, ಮೌನದಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇಡೀ ಭಾರತ ದೇಶ ಪ್ರತಿಭಟನೆಯನ್ನು ಮಾಡಿದೆ, ಖಂಡಿಸಿದೆ, ಉಗ್ರರ ವರ್ತನೆಯನ್ನು ಖಂಡಿಸಿದೆ. ನಮಗೂ ರಕ್ತ ಇದೆ, ಆ ರಕ್ತ ಕುದಿಯುತ್ತೆ ಅನ್ನುವಂಥದ್ದನ್ನು ನಾವು ಮೌನವಾಗಿ ಪ್ರತಿಭಟನೆ ಮಾಡಿ ಅವರಿಗೆ ವಿರೋಧ ಮಾಡ್ತಾ ಇದ್ದೀವಿ. ಉಗ್ರರನ್ನ ಖಂಡಿಸ್ತಿದ್ದೀವಿ, ಖಂಡಿಸ್ತಿದ್ದೀವಿ. ಮೌನವಾಗಿ ಶ್ರದ್ಧಾಂಜಲಿಯನ್ನ ಕೋರ್ತಾ ಇದ್ದೀವಿ. ಆ ಕುಟುಂಬಕ್ಕೆ ದೇವರು ಆ ಶಕ್ತಿಯನ್ನ, ಆ ನೋವನ್ನು ಬಳಸುವ ಶಕ್ತಿಯನ್ನ ತುಂಬಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಬಹಳ ದುಃಖದಿಂದ ಇವತ್ತು ಹೆಜ್ಜೆಯನ್ನು ಹಾಕಿದ್ದೀವಿ. ಈ ಮೌನಾಚರಣೆಗೆ ಇಡೀ KGF ಮೌನವಾಗಿ ಹೆಜ್ಜೆಯನ್ನು ಹಾಕಿದೆ. ಸ್ಟೂಡೆಂಟ್ ಯೂನಿಯನ್ ಇರ್ಬೋದು, ಕಾರ್ಮಿಕರ ವರ್ಗದವರು ಇರ್ಬೋದು, ಎಲ್ಲ ಸಂಘಟನೆಗಳ ಮುಖಂಡರು ಕೂಡ ಇವತ್ತು ಬಹಳ ಗೌರವದಿಂದ ಹೆಜ್ಜೆಯನ್ನು ಹಾಕಿದ್ದಾರೆ. KGF ಗೌರವವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರ್ಯಾರು ಇವತ್ತು ಒಂದೊಂದು ಕುಟುಂಬ KGF ಮನೆಯಿಂದ ಹೊರಗಡೆ ಬಂದು ಮೌನಾಚರಣೆಯಲ್ಲಿ ಭಾಗಿಯಾಗಿರುವಂಥ ಪ್ರತಿಯೊಂದು ಕಾಂಗ್ರೆಸ್ ಪಕ್ಷದಲ್ಲಿರುವ ಕಾರ್ಯಕರ್ತರು ಜೊತೆಯಲ್ಲಿ, ಮುಖಂಡರ ಜೊತೆಯಲ್ಲಿ ಯಾರ್ಯಾರು ಗ್ರಾಮೀಣ ಭಾಗದಿಂದ ಬಂದಿರುವಂಥ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ನಗರಸಭೆಯ ಅಧ್ಯಕ್ಷರು, ನಗರಸಭೆಯ ಸದಸ್ಯರು, ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಜವಾಬ್ದಾರಿ ಸ್ಥಾನವನ್ನು ಅಲಂಕರಿಸಿರುವ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಇವತ್ತು KGFನಿಂದ ಹೊರಗಡೆ ಬಂದು ಈ ಮೌನ ಶ್ರದ್ಧಾಂಜಲಿಯಲ್ಲಿ ಭಾಗಿಯಾಗಿರೋ ಪ್ರತಿಯೊಂದು ಕುಟುಂಬಕ್ಕೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಭಾರತೀಯರನ್ನ ಕಳ್ಕೊಂಡಿದ್ದೀವಿ, ಆದರೆ ಮೌನಾಚರಣೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ನಮಗೂ ಕೂಡ ನೋವಿದೆ. ಒಂದೊಂದು ಭಾರತೀಯರ ರಕ್ತವನ್ನು ತಗೊಂಡಿರುವಂಥ ಉಗ್ರರ ವಿರುದ್ಧ ನಮಗೆ ನೋವಿದೆ. ಅಷ್ಟೇ ನಮಗೆ ಖಂಡಿಸಬೇಕು ಅನ್ನುವಂಥ ಆಕ್ರೋಶ ಇದೆ. ಆದರೆ ನಾವು ಸಂವಿಧಾನವನ್ನು ಗೌರವಿಸೋದ್ರಿಂದ, ಗಾಂಧೀಜಿಯ ತತ್ವಗಳನ್ನು ಗೌರವಿಸೋದ್ರಿಂದ ನಾವು ಯಾವ ರೀತಿ ನಡೆ ನುಡಿ ಅರ್ಥ ಮಾಡ್ಕೋಬೇಕು ಅಂತಂದ್ಬಿಟ್ಟು ಇವತ್ತು ಶಾಂತಿಯುತವಾಗಿ ಹೆಜ್ಜೆ ಹಾಕಿದ್ದೀವಿ ಅಂತ ಇಡೀ ದೇಶ ಮೌನವಾಗಿ ಹೆಜ್ಜೆ ಹಾಕಿದೆ. ಯಾರು ಕುಟುಂಬಗಳು 26 ಜನ ಕುಟುಂಬಗಳನ್ನ ಕಳ್ಕೊಂಡಿದೆ ಅವರಿಗೆ ಶಾಂತಿಯನ್ನು ಕೋರಿದೆ. ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೀವಿ. ಮೌನವಾಗಿ ಹೊರಗಡೆ ಬಂದಿದ್ದೀವಿ. ಮನೆಯಿಂದ ಆಚೆ ಬಂದು ಪ್ರತಿ ಕುಟುಂಬಕ್ಕೂ ದೇವರು ಆ ಶಕ್ತಿಯನ್ನ ಕೊಡ್ಲಿ, ಆ ನೋವನ್ನು ಭರಿಸುವಂತ ಶಕ್ತಿಯನ್ನ ಕೊಡ್ಲಿ, ತಾಳ್ಮೆಯನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ. ಯಾವ್ಯಾವ ಕುಟುಂಬದವರು ಹೊರಗಡೆ ಬಂದಿದ್ದೀರಾ, ದೇಶ ಪ್ರೇಮದಿಂದ, ಪ್ರೀತಿಯಿಂದ, ಗೌರವದಿಂದ, ದೇಶದ ಮೇಲೆ ಭಕ್ತಿಯಿಂದ, ಗೌರವದಿಂದ ಯಾರ್ಯಾರು ಆಚೆ ಬಂದು ಆ ಕುಟುಂಬಗಳಿಗೆ ಶಾಂತಿಯನ್ನ ಕೋರಿದ್ದೀರಾ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರುವಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.